See, I'm so proud of my mom. Oh, thank you. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ನಿಮ್ಮನ್ನು ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ದೀನಿ. ಇದು ನಮ್ಮ ಮನೆ ಹತ್ರನೇ ಬರುತ್ತೆ. ಆ್ಯಂಡ್ ಇದು ಮರ್ಸಣ್ಗಿ ಅನ್ನೋ ಗ್ರಾಮದ ಕಾಚಿನ ತೋಟ ಅನ್ನೋ ಒಂದು ಏರಿಯಾದಲ್ಲಿ ಬರುತ್ತೆ. ಸೊ ಈ ಒಂದು ದೇವಸ್ಥಾನದಲ್ಲಿ ಫೆಬ್ರವರಿ 28 ಹಾಗೆ ಮಾರ್ಚ್ 1ರಂದು ಮಹಾರುದ್ರಯಾಗ ಅನ್ನೋ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಇತ್ತು. ಆ್ಯಂಡ್ ಅದು ಯಾವ ಥರ ಆಯಿತು ಆ್ಯಂಡ್ ಇದರಲ್ಲಿ ನನ್ನ ನೃತ್ಯ ಸೇವೆ ಯಾಕಿತ್ತು ಇದನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್. ಬಂದ್ರು ಅಂತ ಇನ್ನೂ ಅರ್ಧ ಗಂಟೆ ಇದೆಯಂತೆ, ಹೆಚ್ಚು ಕಮ್ಮಿ ಅರ್ಧ ಗಂಟೆ. ಅದೇ ನನಗೂ ಈಗ ಸಿಕ್ಕಿದ್ರು, ಭಟ್ರು ಹೇಳಿದ್ರು ಹೋಗೋಣ ಆ ಕಡೆ. ಆ್ಯಂಡ್ ಇದು ಆ್ಯಕ್ಚುಲಿ ಮಹಾರುದ್ರ ಯಾಗ ಕಾರ್ಯಕ್ರಮದ ಹಿಂದಿನ ದಿನ. ಆ್ಯಂಡ್ ಅಷ್ಟು ದೊಡ್ಡ ಯಾಗ ಆಗಬೇಕಂದ್ರೆ ಹಿಂದಿನ ದಿವಸ ಒಂದಷ್ಟು ಪೂಜಾ ಕಾರ್ಯಕ್ರಮಗಳು ಇರುತ್ತೆ ಅಲ್ವಾ. ಆ್ಯಂಡ್ ಆ ಥರದ್ದೆಲ್ಲ ಪೂಜಾ ಸಿದ್ಧತೆಗಳು, ಕಾರ್ಯಕ್ರಮಗಳು ದೇವಸ್ಥಾನದ ಬಲಭಾಗ ನಡೀತಾ ಇತ್ತು. ನಾವು ದೇವಸ್ಥಾನಕ್ಕೆ ಬರ್ತಾ 6:30 ಆಗಿತ್ತು. ಬಿಕಾಸ್ ಪುರೋಹಿತರು ಹೇಳಿದ್ರು 6:30 ಬಂದರೆ ಸಾಕು ಅಂತ. ಸೊ ಬಂದವರೇ ದೇವರ ದರ್ಶನ ಮಾಡಿ ನಂತರ ಕಾರ್ಯಕ್ರಮ ನಡೆಯುವಲ್ಲಿ ಹೋಗಿ ಕೂತ್ವಿ. ಈ ಕಡೆ ಬಂದು ಕೂತ್ಮೇಲೆ ಮಹಾರುದ್ರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪೂಜೆಗಳು ನಡೀತಾ ಇತ್ತು. ಅಂಡ್ ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅಗ್ನಿಮಥನ. ಐ ಮೀನ್ ಯಾವುದೇ ಹೋಮ ಅಥವಾ ಯಾಗ ಮಾಡಬೇಕಾದ್ರೆ ಬೆಂಕಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೋಡಿರೋ ರೀತಿ ಅಂದ್ರೆ ಕೆಂಡ ಅಥವಾ ಚಕ್ಕೆ ಹಾಕಿ ಮಾಮೂಲಿ ಬೆಂಕಿ ಹಾಕುವಂಥದ್ದು. ಬಟ್ ಇಲ್ಲಿ ಈ ರೀತಿ ಕಡ್ಗೋಲಿಂದ ಕಡ್ದು ಬೆಂಕಿ ತೆಗೆದ್ರು. ಅಂಡ್ ಇದ್ರ ಬಗ್ಗೆ ಕೇಳಿದಾಗ ದೇವಸ್ಥಾನದ ಅರ್ಚಕರು ಹೇಳಿದ್ದು ಈ ರೀತಿ. ಎಲ್ಲ ಹೋಮಗಳಿಗೆ ಅಗ್ನಿದೇವರನ್ನು ಹೋಗಿ ಕೆಂಡ ಇಟ್ಟು ಅಗ್ನಿ ಜನನ ಮಾಡ್ತೀವಿ. ಇದಕ್ಕೆ ಅದು ಶ್ರೇಷ್ಠ ಅಲ್ಲ ಅಂತ, ಅಗ್ನಿಗೆ ಶುದ್ಧತೆ ಇರಲ್ಲ, ಪರಿಪಕ್ವ ಇಲ್ಲ. ಅದಕ್ಕೆ ಅಲ್ಲೇ ಸ್ಥಳದಲ್ಲೇ ಈಶ್ವರನಿಗೆ ಶಮಿ ವೃಕ್ಷದ ಕಾಂಡದಲ್ಲಿ ಏನು ಘರ್ಷಣೆ ಮಾಡಿದಾಗ ಬೆಂಕಿ ಉತ್ಪತ್ತಿ, ಬಿಸಿಯಾದ ಬೆಂಕಿ ಉತ್ಪತ್ತಿ ಆಗುವ ಗುಣ ಬೇಗ ಇದೆ, ಬೇರೆ ಎಲ್ಲ ವೃಕ್ಷಕ್ಕಿಂತ. ಶಮಿ ವೃಕ್ಷದ ಇದು ಏನು ಅದು ಏನು ನೀವು ಮಜ್ಜಿಗೆ ಕಡಿಯುವ ಕಡೆಗೋಲು ಮಾಡಿದಾಗ ನಿನ್ನೆ ಕಡಿದ್ರಲ್ಲ, ಆ ಕಡೆಗೋಲೆ ಶಮಿ ವೃಕ್ಷದ್ದು. ಇಲ್ಲ ಅಂದರೆ ಅದು ಘರ್ಷಣೆಗೆ ಕೆಂಡ ಬರುತ್ತೆ. ಆ ಕೆಂಡಕ್ಕೆ ನಾವು ಸ್ವಲ್ಪ ಹತ್ತಿಯನ್ನು, ಶುದ್ಧವಾದ ಹತ್ತಿಯನ್ನು, ಬತ್ತಿ ಮಾಡುವ ಹತ್ತಿಯನ್ನು ಹತ್ತಿರ ಹಿಡಿತೀವಿ. ಕೆಂಡ ಅದಕ್ಕೆ ಬಂದ ಕೂಡಲೇ ಅದನ್ನು ವೇಣುಮರ್ದನ ಅಂತ ಹೇಳಿ ಇದು ನಾವು ಊದಿದಾಗ ಅದರಲ್ಲಿ ಬೆಂಕಿ ಬರುತ್ತಲ್ಲ. ಆಮೇಲೆ ಅದನ್ನು ಹಲಸಿನ ಮರದ ಚಕ್ಕೆ ಇಟ್ಟು ಅದರ ಮೇಲೆ ಪ್ರಜ್ವಲಗೊಳಿಸ್ತೀವಿ. ಅದು ಅರಣಿ ಮಂಥನ ಅಂತ. ಹೋಮಕ್ಕೆ ತುಂಬ ವಿಶೇಷ, ಶುದ್ಧವಾದ ಅಗ್ನಿ. ಎಸ್, ನಂಗೆ ಇದು ತುಂಬ ವಿಶೇಷವಾಗಿ ಕಾಣಿಸ್ತು. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದಲ್ಲ. ಸೊ ಬೇರೆ ಕಡೆ ಇಷ್ಟು ಡೀಪಾಗಿ ಅಬ್ಸರ್ವ್ ಮಾಡಿರಲಿಲ್ಲ ನಾನು. ಹಾಗಾಗಿ ಇದ್ರ ಬಗ್ಗೆ ಪುರೋಹಿತರು ಕೇಳಿದೆ. ನೆಕ್ಸ್ಟ್ ಡೇ ಅವರೊಂಚೂರು ಫ್ರೀ ಇದ್ದಿದ್ದು ನೋಡಿ. ಅಂಡ್ ಅವ್ರು ಹೇಳ್ತಿದ್ರು ಈ ರೀತಿ ಅಗ್ನಿಮಥನ ಕೆಲವೊಂದ್ಸರಿ 2-3 ಗಂಟೆಗಳ ಕಾಲ ತಗೊಂಡ್ಬಿಡುತ್ತೆ ಅಂತ. ಬಟ್ ಈ ಸರಿ ಆ ಥರ ಆಗಲಿಲ್ಲ. ಅಂಡ್ ಈ ರೀತಿ ತಗೊಂಡಿರುವಂತಹ ಅಗ್ನಿನ ಡೈರೆಕ್ಟ್ ಆಗಿ ಹೋಮ ಕುಂಡದೊಳಗೆ ಹಾಕಿ ಮಹಾರುದ್ರ ಯಾಗಕ್ಕೆ ಸಿದ್ಧತೆ ಮಾಡಿಕೊಂಡ್ರು. ಆ್ಯಕ್ಚುಲಿ ಇನ್ನೊಂದು ನಾನು ಹೇಳಲೇಬೇಕು, ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಸ್ತಿರೋದು ದೇವಸ್ಥಾನದ ಅರ್ಚಕರ ಸಂಬಂಧಿಕರು. ಸೊ ಇದು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಮಗೆ ಆಹ್ವಾನ ಬಂತು. ಈ ಕಾರ್ಯಕ್ರಮಕ್ಕೆ ಇನ್ನೊಂದು 5-6 ದಿವಸ ಇದೆ ಅನ್ನೋಷ್ಟೊತ್ತಿಗೆ ದೇವಸ್ಥಾನದ ಅರ್ಚಕರು ಪ್ರದೀಪ್ಗೆ ಫೋನ್ ಮಾಡಿದ್ರು. ಈ ರೀತಿ ಒಂದು ಕಾರ್ಯಕ್ರಮ ಇದೆ ಆ್ಯಂಡ್ ಇದರಲ್ಲಿ ಅಷ್ಟಾವಧಾನ ಸೇವೆ ಇದೆ, ನಿಮ್ಮ ಮನೆಯವರು ಭರತನಾಟ್ಯ ನೃತ್ಯ ಸೇವೆ ಕೊಡ್ಬೋದಾ ಅಂತ ಕೇಳಿದ್ರು. ಆ್ಯಂಡ್ ಪ್ರದೀಪ್ ಬಂದು ನನ್ನನ್ನು ಕೇಳಿದಾಗ ಒಂದ್ಸರಿ ಆಶ್ಚರ್ಯ, ಸಂತೋಷ ಎರಡೂ ಆಗ್ಬಿಡ್ತು. ಬಿಕಾಸ್ ದೇವಸ್ಥಾನದಲ್ಲಿ ಅಷ್ಟಾವಧಾನ ಸೇವೆಯಲ್ಲಿ ನನ್ನದೇ ನೃತ್ಯ ಸೇವೆ ಅಂದಾಗ ನನಗೆ ಹೇಗಾಗಿರುಬೇಡ, ಅದು ನನ್ನ ಇಷ್ಟದ ದೇವರು. ಬಟ್ ಇದ್ರ ಮಧ್ಯ ನೀಕ್ಯ ಪೇನ್ ಇತ್ತು ನನಗೆ, ಅದು ಯಾವುದನ್ನು ಲೆಕ್ಕಿಸ್ದೆ ತುಂಬ ಖುಷಿಲಿ ಒಪ್ಕೊಂಡೆ. ಅಗ್ನಿಯೂ ಇದ್ದಾರೆ, ದೇವರುಗಳು ಇದ್ದಾರೆ, ಹಾಗೆ ಬ್ರಾಹ್ಮಣರು ಇದ್ದಾರೆ. ಅತ್ಯಂತ ಪವಿತ್ರವಾದಂತಹ ಒಂದು ಪ್ರದೋಷ ಕಾಲದಲ್ಲಿ ನಾವಿದ್ದೇವೆ. ಭಗವಂತನಿಗೆ ಪ್ರಿಯವಾದಂತಹ ಅಷ್ಟಾವಧಾನ ಸೇವೆ ದೇವರ ಸಾನ್ನಿಧ್ಯ ಶುರುವಾಗುತ್ತೆ. ಎಲ್ಲರೂ ಭಕ್ತಿಯಿಂದ ಆಲಿಸಿ. ಸಮಣ ನಿನಗೆ ನಮೋ ನಮೋ.
ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ಗಿಂತ ಮುಂಚೆ ಸ್ವಲ್ಪ ಹೆದರಿಕೆ ಇತ್ತು. ಐ ಮೀನ್ ಸ್ಟೇಜ್ ಮೇಲೆ ಮಾಡಿದ್ದೀನಿ, ಅಲ್ಲಿ ಲೈಟಿಂಗ್ಸ್ ಇರುತ್ತೆ, ಫ್ರಂಟಲ್ಲಿ ಇರೋರು ಯಾರು ಕಾಣ್ತಿರಲ್ಲ, ಬಟ್ ಇಲ್ಲಿ ಓಪನ್ ಪ್ಲೇಸ್ ಎಲ್ಲರೂ ಕಾಣಿಸ್ತಿದ್ರು, ಹೇಗಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಸೀರಿಯಸ್ಲಿ ನಂಗೆ ಅವ್ರು ಯಾರು ಕಾಣಿಸ್ಲಿಲ್ಲ. ಸೊ ನಾ ಕಾನ್ಷಿಯಸ್ ಅದಕ್ಕಾಗಲೇ ಇಲ್ಲ, ಬಿಕಾಸ್ ಎದುರುಗಡೆನೆ ಕಳಸ ಪ್ರತಿಷ್ಠಾಪನೆ ಮಾಡಿದ್ರು, ಗಣಪತಿ ಹಾಗೆ ಈಶ್ವರನ ರಂಗೋಲಿ ಇತ್ತು, ಕಂಪ್ಲೀಟ್ ದೇವ್ರ ಮುಂದೆನೇ ಕುಣಿತಿದ್ದೀನಿ ನಾನು, ಫುಲ್ಲು ಫೀಲಿಂಗ್ ಅಲ್ಲೇ ಕುಣಿದೆ. ಬಟ್ ಲೈಟಾಗಿ ನೀಕೆ ಪೇನ್ ಇದ್ದಿದ್ರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅರಮಂಡಿ ಕಂಪ್ಲೀಟ್ ಆಗಿ ಹಾಕಲಿಲ್ಲ ನಾನು. ಬಟ್ ನನಗೆ ಆಗಷ್ಟು ಎಕ್ಸ್ಪ್ರೆಷನ್ ಕೊಟ್ಟು ಅದನ್ನ ಮ್ಯಾನೇಜ್ ಮಾಡಿದೆ. ಆ್ಯಂಡ್ ಫೈನಲಿ ದೇವರಿಗೆ 8 ಬಗೆಯ ಅಷ್ಟಾವಧಾನ ಸೇವೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಮಂಗಳಾರತಿ ಎಲ್ಲ ಆದಮೇಲೆ ನನ್ನನ್ನು ಈ ರೀತಿ ಸ್ಪೆಷಲ್ ಆಗಿ ಕರೆದು ಅರಿಶಿನ ಕುಂಕುಮ ಕೊಟ್ಟು ಆ ಹಿರಿಯ ದಂಪತಿಗಳಿಬ್ಬರು ನನ್ನ ಕಾಲಿಗೆ ಬೀಳೋದ್ರ ಮೂಲಕ ನನಗೆ ಗೌರವಿಸಿದ್ರು. ನಂಗಂತೂ ಇದು ಪ್ಯೂರ್ಲಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಇದನ್ನೆಲ್ಲ ನೋಡೋಕ್ಕೆ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಅನ್ನಿಸ್ತು. ಬಟ್ ಆಮೇಲೆ ಅನ್ನಿಸ್ತು ಅಮ್ಮನೇ ಮಾಡಿಕೊಟ್ಟಾಗ ಇದನ್ನು ನೋಡೋದೇನಿದೆ ಅಂತ ಅಲ್ವಾ. ಎಸ್, ಅಮ್ಮ ಹೋಗಿ ಇನ್ನೂ 1 ವರ್ಷನೂ ಆಗಿಲ್ಲ, ಇಂಥ ಒಂದು ಒಳ್ಳೆ ಪುಣ್ಯದ ಸೇವೆ ಸಿಗೋದ್ರ ಜೊತೆಗೆ ಇಷ್ಟು ಒಳ್ಳೆ ಗೌರವ ಸಿಕ್ಕಿದ್ದು ನೋಡಿ ಸಡನ್ನಾಗಿ ನನಗೆ ಅಮ್ಮ ಕಣ್ಮುಂದೆ ಬಂದ್ಬಿಟ್ರು. ಸೊ ಅನ್ಕೊಂಡೆ ಇದು ಅಮ್ಮ ಮತ್ತೆ ನನ್ನ ಇಷ್ಟದ ದೇವರು ಗಣಪತಿಯ ಆಶೀರ್ವಾದನೇ ಸರಿ ಅಂತ. ಆ್ಯಂಡ್ ಆಫ್ಟರ್ ಪರ್ಫಾರ್ಮೆನ್ಸ್ ಐ ಗಾಟ್ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್. ಸಣ್ಣವರಿಂದ ಹಿಡಿದು ವಯಸ್ಸಾದವ್ರ ತನಕ ಈವನ್ ಪುರೋಹಿತರು ಕೂಡ ಒಂದು ಹೇಳಿದ್ರು, ಬಹಳ ಒಳ್ಳೆ ನೃತ್ಯ ಸೇವೆ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರ, ನಿಮ್ಮ ಗುರುಗಳು ಯಾರು, ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ, ನೀವು ಇನ್ನೂ ಜೂನಿಯರ್ ಅಂತ ಅನ್ಸೋದೇ ಇಲ್ಲ ಅಂತ. ಹೀಗೆ ಒಂದೊಂದಲ್ಲ ಆಲ್ಮೋಸ್ಟ್ ಎಲ್ಲರೂ ನನ್ನ ಹತ್ರ ಬಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಹೇಳ್ತಾ ಇದ್ರು ಭರತನಾಟ್ಯ ಮಾಡಿದ್ರು, ತುಂಬ ಚೆನ್ನಾಗಿ ಬಂತು ಅಂತ. ಆ್ಯಂಡ್ ಇದ್ರ ಮಧ್ಯೆ ಇನ್ನೊಂದು ಹೇಳಲೇಬೇಕು, ಅಲ್ಲಿ ಅಷ್ಟಾವಧಾನ ಸೇವೆಯಲ್ಲಿ ಪುರೋಹಿತರು ಹೇಳಿದ್ರು ಯಾವುದೇ ರೀತಿ ಚಪ್ಪಾಳೆ ಬೇಡ, ಅದನ್ನು ಆಲಿಸಿ ಮುಂದುವರಿತಾ ಇರಿ ಅಂತ. ಬಟ್ ನನ್ನ ಭರತನಾಟ್ಯಕ್ಕೆ ಅವರು ಹೇಳಿದ್ರು ಕೂಡ ಒಂದು 4 ಚಪ್ಪಾಳೆ ಬಿದ್ದೇ ಬಿಡ್ತು. ಸೊ ಒಬ್ಬ ಪರ್ಫಾರ್ಮರ್ಗೆ ಈ ಚಪ್ಪಾಳೆ ಅಪ್ರಿಸಿಯೇಷನ್ ಎಷ್ಟು ಖುಷಿ ಕೊಡುತ್ತೆ ಅಂತ ಅವಾಗ ಗೊತ್ತಾಯ್ತು. ಪ್ರದೀಪ್ ಇನ್ನೂ ಊಟ ಆಗಿಲ್ಲ, ಬಡ್ಸಕ್ಕೆ ಹೋಗಿದ್ರು. ಬಡಿಸ್ಬೇಕು ಚಿನ್ನ, ಊರ ಮನೆ ಬಡಿಸ್ಬೇಕು. ಊರ ದೇವಸ್ಥಾನ ಏನು ಹೇಳಿದ್ರಿ? ಊರ ಮನೆನಾ ಊರ ದೇವಸ್ಥಾನನ? ಊರ ಮನೆ ದೇವಸ್ಥಾನ. ರಿಮೋಟಿಗೆ ಒಂದು ಫೋಟೋ ತೆಗಿಬೇಕಂತ ಮಾಡಿದ, ಭಾಷೆ ಇಲ್ಲದವ ಸೀದಾ ಹೋಗಿದ್ದೆ. ದೊಡ್ಡ ಜ್ಯುವೆಲ್ರಿ ಹಿಂಗೆ ಕಾಣ್ತಿದೆ ಈಗ. ಭರತನಾಟ್ಯ ಕಾಸ್ಟ್ಯೂಮ್ ಅಲ್ಲಿ ಮರ್ತಾಯ್ತಾ? ಇಲ್ಲ, ಅಷ್ಟೇ ನಿಮ್ಗೆಲ್ಲ ಹೋದ್ದು ಇಲ್ಲಿ ಬೆಳಕೆಲ್ಲ ಚೆನ್ನಾಗಿರಲಿಲ್ಲ. ಸ್ವಾತಿ ಅಂತ ಏನಾರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀಯ? ಅಷ್ಟೇ, ಸ್ವಾತಿ. ಹೌದಲ್ಲೇ ಯಕ್ಷಗಾನ ಕಲಾವಿದೆ. ಓ ಮೈ ಗುಡ್ನೆಸ್, ಅದನ್ನೇ ಬಿಟ್ನಲ್ಲ. ಏನು ಮಾಡಿದ್ಯಾ ಅಂದರೆ ಅದಕ್ಕೆ ಏನಾರು ಈಗ ನಮ್ದು ಜೂನಿಯರು ಸೀನಿಯರ್ ಅಂತಿದೆ? ನಮ್ದು ಒಳ್ಳೆ 14 ವರ್ಷ ಆಯಿತು. 13 ಆಗಿದೆ. ಭವಾನಿ ಸ್ಯಾನ್ ಏನಂದೆ ಅವಾಗಲೇ ಹೇಳ್ದಿಲ್ಲ, ಈಗ ಹೇಳು. ಏನು? ಪಾರ್ವತಿ ಕಡೆ. ಪಾರ್ವತಿ ಕಡೆ ಬಂದಿದೆಯಲ್ಲ, ಅಷ್ಟಪ್ಪ, ಅಷ್ಟೆಲ್ಲ ಹೇಳ್ಕೊಬಾರ್ದು. 10 ಕಾಲು ಮನೆಗೆ ಬಂದ್ವಿ. ಹೇಗೆ ಅನ್ನಿಸ್ತು ಸ್ಯಾನ್ ಅಮ್ಮಂಗೆ ಈ ಥರದ್ದೆಲ್ಲ ಮಾಡಿದ್ದು? ನನಗಂತೂ ಖುಷಿ ಆಯ್ತು. ನನಗಿನ್ನೇ ಆಗಿರ್ಬೇಡ. ಎಸ್, ನನ್ನಷ್ಟೇ ಖುಷಿ ಪಟ್ಟಿದ್ದಾಳೆ ಚಾನು ಕೂಡ. ಐ ಮೀನ್ ದೇವಸ್ಥಾನದಲ್ಲಿ ಬರೀ ನೃತ್ಯ ಸೇವೆ ಇರೋದೇ ಖುಷಿ, ಅದ್ರ ಜೊತೆಗೆ ನನಗೆ ಏನು ಮಾಡಿದ್ದು, ಏನು ಹೇಳ್ತಾರೆ, ಗೌರವಿಸಿದ್ದು ಅಲ್ವಾ, ನನ್ನ ಕಲೆಗೆ ಗೌರವಿಸಿದ್ದು ತುಂಬ ಖುಷಿ ಆಯಿತು. ಐ ಆಮ್ ಸೋ ಬ್ಲೆಸ್ಡ್. ಕಡಿಮೆ ಸಮಯದಲ್ಲಿ ಕಲ್ತಿದ್ದು, ಹಾಗಾಗಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ. ಆದರೂ ಸುಮಾರು ಜನ ಕೇಳಿದ್ರು ನಿಮ್ಮ ಗುರುಗಳು ಯಾರು, ಏನು ಅದು ಇದು ಅಂತ. ಸೊ ಗುರುಗಳ ಹೆಸರು ಕೇಳಿದ್ದಾರೆ ಅಂದರೆ ಏನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಡೇ ಮಹಾರುದ್ರ ಯಾಗ ದಿನ, ಮಾರ್ಚ್ 1ನೇ ತಾರೀಕು. ಸೊ ಪುರೋಹಿತರು ಹೇಳಿದರು ಬನ್ನಿ, ತುಂಬ ಅಪರೂಪದಿದು ಅಂತ. ಒಂದು 11 ಗಂಟೆಗೆ ಪೂರ್ಣಾಹುತಿ ಅಂದಿದ್ರು, ಬಟ್ ನಾವು ಬರ್ತಾ 11 ಕಾಲ ಆಗಿತ್ತು. ಬಟ್ 10ವರೆಗೆ ಪೂರ್ಣಾಹುತಿ ಆಗೋಗಿತ್ತಂತೆ. ಸೊ ನಾವು ಬಂದು ಸ್ವಲ್ಪ ಹೊತ್ತಿಗೆ ದಂಪತಿ ಪೂಜೆ ನಡೀತು. ಎಂತ
ಮುಖ ಎಲ್ಲ ಬಾಡಿ ಬಜ್ಬಿಟ್ಟು ಹೋಗಿದೆ. ಇನ್ನು ಶೆಕೆ ಶುರುವಾಯಿತು. ಯಾವ ಊಟದ ಮನೆಗೂ ಹೋಗೋದು ಬೇಡ ಅನ್ಸುತ್ತೆ. ಬಟ್ ಈ ಫಂಕ್ಷನ್ಸ್ ಇರೋದೇ ಈ ಟೈಮಲ್ಲಿ. ಚೆನ್ನಾಗೈತಲ್ಲ. ಬುಷು ಅಂತೂ ಬುಷು ಯಾವುದ್ರಲ್ಲೂ ಕಾಣಲ್ಲ. ಅಮ್ಮಂದೇ ಚಾನಲ್, ಅಮ್ಮಂದು ಒಂದು ಬ್ಲಾಗಲ್ಲಾರು ಕಾಣಿಸ್ತೀಯ ಸರಿಯಾಗಿ? ಹಾಂ, ಕೈಗೆ ಸಿಗಲ್ಲ. ಆ್ಯಂಡ್ ಫೈನಲಿ ಊಟ ಆಯಿತು, ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಇದ್ರ ಮಧ್ಯೆ ಇನ್ನೊಂದು ಹೇಳಲೇಬೇಕು, ಇಷ್ಟು ಕಡಿಮೆ ಅವಧಿಯಲ್ಲಿ ಭರತನಾಟ್ಯದಲ್ಲಿ ಇನ್ನೂ ಬೇಸಿಕಲ್ಲಿದ್ದೀನಿ. ಇಷ್ಟು ಬೇಗ ಪ್ರತ್ಯೇಕವಾಗಿ ದೇವರ ಸಾನ್ನಿಧ್ಯದಲ್ಲಿ ಇಷ್ಟು ಒಳ್ಳೆ ಅವಕಾಶ ಸಿಕ್ಕಿದ್ದು ನನ್ನ ಪ್ರೀತಿಯ ಅಮ್ಮ ಹಾಗೂ ಗಣಪತಿಯ ಆಶೀರ್ವಾದವೇ ಸರಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ